ಮಧುಮತಿ ಬರಬೇಕು. ಮಧುಮತಿ ಶ್ರೀಮನ್ನಾರಾಯಣ, ಏನಪ್ಪ ನಿನ್ನ ಲೀಲೆ? ಭಕ್ತರ ಕಷ್ಟಗಳನ್ನು ಪರಿಹರಿಸುವುದಕ್ಕಾಗಿ ನೀನು ಪಡುವ ಕಷ್ಟ ಅಷ್ಟಿಷ್ಟಲ್ಲ. ಹೌದಮ್ಮ, ಆ ಮಾತು ಜ್ಞಾನಿಗಳಿಗೆ ಮಾತ್ರ ಗೊತ್ತಾಗುತ್ತದೆ. ಇರಲಿ ಇರಲಿ, ಈಗ ಮತಪಂಡಿತ ಮತದಾನಗಳಂತೆ ಮಧೋನ್ಮತ್ತರಾದ ಶಕ್ತಿ ಸುಧನ ಪ್ರಸುಧನೆಂಬ ದಲಿತರು ದೇವಾಲಯಗಳನ್ನು ಕೆಡವಿ ಮುನಿಗಳು ಮಾಡುವ ತಪಸ್ಸನ್ನು ಕೆಡಿಸಿ ಯಾವ ಸುರವೃಂದವನ್ನು ಸೋಲಿಸಿ ಅವರವರ ಅಧಿಕಾರಿಗಳನ್ನು ಬಿಡಿಸಿ ಎಪ್ಪಲಾಯನ ಮಾಡಿಸಿರುವ ಕಾರಣ ಇಂದು ನೀನೇ ನನ್ನನ್ನು ಕರೆಸಿಕೊಂಡು ಆ ಮಹಾಲಕ್ಷ್ಮಿಯು ನಿನ್ನ ಸತಿಯಳಾದರೂ ಕೂಡ ಆ ಮೂರ್ಖರು ಸಾಗರದ ಜೊತೆಗೆ ಭಂಗಪಡಿಸಿದರೆ ಮರಣ ಉಂಟಾಗವೆಂಬ ಸಂಚನ್ನು ಹೂಡಿ ಇದನ್ನು ಪ್ರೇರೇಪಿಸುವುದಕ್ಕಾಗಿ ನನ್ನನ್ನು ನೇಮಿಸಿಕೊಳ್ಳಿದೆಯಾ? ಹೇ ಅಪ್ಪ ಬಾಂಧವ, ಆದ ಕಾರಣ ನಿನಗೆ ಭಕ್ತವಾತ್ಸಲ್ಯವೆಂಬ ಹೆಸರು ಸ್ಥಿರವಾಗಿ ನಿಂತಿದೆ. ಹೌದಾ? ಹೇ ಜಗದ್ದೋದ್ಧಾರಕ, ನಿನ್ನಾಜ್ಞೆಯಂತ ನಡೆಯುವುದೇ ನಾರದನ ಕಾಯಕ. ಅಪ್ಪ ಸರತೆ ಸ್ವಾಮಿ, ಆ ರಕ್ಕಸರ ಪಟ್ಟಣವಾದ ಲೋಮಾವತಿ ಸಭೆಗೆ ಒಳ್ಳೆಯ ಸರತೆ ನಿಮ್ಮ ಇಷ್ಟದಂತಾಗಲಿ ಸ್ವಾಮಿ. ಸ್ವಾಮಿ ನಾರದರೆ, ಅಹೋ ಪ್ರಸುಧನ, ನಮ್ಮ ಅಣ್ಣನ ಆಜ್ಞೆಯಂತೆ ನಮ್ಮ ಪಟ್ಟಣಕ್ಕೆ ಬರಬೇಕೆಂದು ಬೇಡಿಕೊಳ್ಳುವೆನು ದೇವ. ನಿರ್ದಿಷ್ಟದಂತೆ ಹೋಗೋಣ ನಡಿ ಪ್ರಸುಧನ, ರಥವಂಬಿಡಿ ಕ್ಷಣ. ಮಂಡಲಾಧಿಪರಿಗೆಲ್ಲ ಗಂಡು ಗಲಿಯನಿಂದ ಈಗ ನಿನ್ನ ಆಜ್ಞೆಯಂತೆ ನಾರದ ಮುನಿಯರಂ ಕರೆತಂಡ
ನಾರದರು ಬರುವರೇ ಶೂರರೇ ಮಹಾವೀರರೇ. ಶಕ್ತಿಸುಧನ ಈಗ ತಾವು ಯಾವ ಯಾವ ಲೋಕಗಳಲ್ಲಿ ಸಂಚಾರ ಮಾಡಿ ಬಂದಿದ್ದೀರಿ, ಯಾವ ಯಾವ ಲೋಕದಲ್ಲಿ ಶಕ್ತಿಸುಧನ ಮುಖ್ಯವಾಗಿ ಮೊದಲು ಮಾಡಿದ ವಿಚಾರದಿಂದ ತಿಳಿದಿದ್ರೆ ಅದು ಏತಕ್ಕೆ ದಾನವೇಂದ್ರ? ಅದು ಏತಕ್ಕೆಂದರೆ ಬಾಪು ಬಾಪುರ ಈ ಚಂಡಮ ವೈಕುಂಠಕ್ಕೆ ದಾಳಿ ನೀಡಬೇಕೆಂದು ನಿಶ್ಚಯಿಸಿ ದಾನವೇಂದ್ರರೇ ಸ್ವಾಮಿ ನಾರದರೆ ಹೇಳಿದನೆ ಕೇಳಿ. ಅದೇನು ಚಂದ ತನ್ನ ವಕ್ಷದೊಳು ಧರಿಸಿ ದಾನವೇಂದ್ರರೇ ಸಕಲ ಸದ್ಭಕ್ತರ ಕಷ್ಟಗಳನ್ನು ಆಲಿಸಿ ಆ ಕ್ಷಣವೇ ಎಲ್ಲಾ ಕಷ್ಟಗಳನ್ನು ಹೋಗಲಾಡಿಸಿ ತನ್ನ ಹೆಸರಿಗೆ ಕುಂದು ಬಾರದಂತೆ ದುಷ್ಟ ಶಿಕ್ಷಣ ಶ್ರೇಷ್ಠ ರಕ್ಷಣ ಕಾರ್ಯದೊಳು ದುರಣಿಸಿಕೊಂಡು ಮಹಾ ಸಂತೋಷದಿಂದ ಯಾವ ಮನ ಮುನಿಗಳಿಂದ ಧ್ಯಾನಾದಿಗಳಿಂದಲೂ ಆನಂದದಿಂದ ಆಲಿಸುತ್ತಾ ಸೌಖ್ಯದಿಂದಿರುವನು. ದಾನವೇಂದ್ರರೇ ಇಲ್ಲಿವರೆಗೂ ನಿಮ್ಮ ಯಾವ ದಾನವ ವೀರರು ಆತನ ಏನು ನಿರ್ಬಂಧ ಮಾಡಲಾಗಿಲ್ಲ. ಇದೇ ವಿಚಾರವನ್ನು ನಿಮಗೆ ತಿಳಿಸಲು ಬಂದೆನು ಧನುಜ ಚಕ್ರವರ್ತಿ. ಮಹಾವೀರನಾದ ನೀವಾದರೂ ಒದಗಿಸಿರಿ ಆ ಶ್ರೀಯರಿಗೆ ಒಂದು ಮುನಿಗುಲ ಪಾವನ ರಾಜನಾದರೆ ಈ ವೀರಾತ್ರಿ
ಪ್ರಸೂದನ ಆ ವಿಷ್ಣು ಎಂಬ ಪ್ರಶ್ನೆ ಯಾವ ಮೂಲೆಯಲ್ಲಡಗಿ ಕಂಡಿದ್ದರು ಅವರಿಗೆ ಚಂಡಿ ಎಂಬುದು ಅವರು ಮನಂದರ ಪ್ರಸೂದನ ಇಲ್ಲಿಯವರೆಗೂ ನಮ್ಮ ಕುಲಕ್ಕೆ ಸಲ್ಲುವ ಸಾಗರದಿಂದ ಮೋಸದಿಂದ ತನ್ನ ವಶ ಮಾಡಿಕೊಂಡ ಆ ವಿಷ್ಣು ಎಂಬ ಮೇಲಕ್ಕೆ ನಾರಾಯಣ ನಾರಾಯಣ ಅವು ಸ್ವಾಮಿ ಅಂದರೆ ಪ್ರಸೂದನ ಇದಕ್ಕೆ ಅಡ್ಡ ಬಂದ ಮರುದಿನಗಳ ಮುಂದೆ ಇಚ್ಛೆ ಬಿಡಿಪ ಶತ್ರುಗಳ ದೊರಕಿದವರೇ ನಾವು ಭಾರತದ ಆಶೀರ್ವಾದವನ್ನು ಮಾಡಿದೆ ಜಯಶೀಲರಾಗಿ ಬಂದಿದೆ ಮಧುಮತಿ ನಾನು ಸಂರಕ್ಷಕರ್ತನೆಂಬ ತನ್ನ ಅಮೃತಾಕ್ಷರ ಗರ್ಭವನ್ನು ಆ ಕೊಂಡ ಸತಿ ಮಣ್ಣಿಯ ನಾಗಲಕ್ಷ್ಮಿಯನ್ನು ಸೆರೆ ಹಿಡಿದುವ ಗೋಳಿನ ಶಕ್ತಿ ಸುತನ ಪ್ರಸೂದನರೇ ಆ ಓ ಸ್ವಾಮಿ
ಮಗರ ದೇವತೆ ನಂದನ